ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ಕೂದಲು ಉದುರೋದಕ್ಕಾಗಿರ್ಬೋದು ಅಥವಾ ಬೇಸಿಗೆಯಲ್ಲಿ ಕೂದಲನ್ನು ಸಂರಕ್ಷಣೆ ಹೇಗೆ ಮಾಡೋದು, ಹಾಗೆ ಕೂದಲು ದಟ್ಟವಾಗಿ ಸಮೃದ್ಧವಾಗಿ ಹೇಗೆ ಬೆಳೆಸೋದು, ಇದ್ರ ಬಗ್ಗೆ ಒಂದು ಹೇರ್ ಆಯಿಲ್ನ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೆ ಅದರ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ಆಗ ವಿಡಿಯೋಸ್ ನೋಡ್ಬೋದು. ಹಾಗೆ ನನ್ನ ಚಾನಲಲ್ಲಿ ಅನೇಕ ಟಿಪ್ಸ್ಗಳಿರೋ ವಿಡಿಯೋಸ್ ಇದೆ, ನೋಡಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಹೇರ್ ಆಯಿಲ್ ಮಾಡೋದಕ್ಕೆ ದಾಸವಾಳ ಹೂವು, ಕರಿಬೇವಿನ ಸೊಪ್ಪು, ಹಾಗೆ ಬೇವಿನ ಸೊಪ್ಪು, ವೀಳ್ಯದೆಲೆ, ಹಾಗೆ ದಾಸವಾಳ ಎಲೆ, ಹಾಗೆ ಸ್ವಲ್ಪ ಮೆಹಂದಿ ಎಲೆಯಿಂದ ತಯಾರಿಸಿದಂತಹ ಮೆಹಂದಿ ಪೌಡರ್. ಈ ಮೆಹಂದಿ ಪೌಡರ್ ತಾಜಾ ಮೆಹಂದಿ ಎಲೆಯಿಂದ ನಾನೇ ತಯಾರಿಸಿದ್ದು. ಇದ್ರ ವಿಡಿಯೋ ಬೇಕಾದರೆ ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ. ನೋಡಿ, ಇದು ಮೆಹಂದಿ ಪೌಡರ್ ನಾನು ಮನೆಯಲ್ಲೇ ಮಾಡಿರೋ ಅಂಥದ್ದು. ತುಂಬಾ ಚೆನ್ನಾಗಿದೆ, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಒಂದು 2 ಚಮಚದಷ್ಟು ತೊಗೊಂಡ್ರೆ ಸಾಕು. ಇನ್ನು ಈ ಎಲ್ಲ ಎಲೆ ಮತ್ತು ಹೂಗಳನ್ನ ಚೆನ್ನಾಗಿ ತೊಳೆದಿದ್ದೀನಿ ನಾನು ಆಲ್ರೆಡಿ. ನೀರಲ್ಲಿ ಚೆನ್ನಾಗಿ ತೊಳೆದಿರೋದ್ರಿಂದ ನೀರಿನ ಅಂಶ ಹಾಗೆ ಉಳಿದಿರುತ್ತೆ. ನಾವು ಒಂದು ಒಣ ಬಟ್ಟೆ ತಗೊಂಡು ಇದರಲ್ಲಿರೋವಂತಹ ನೀರಿನ ಅಂಶ ಎಲ್ಲನೂ ಹೋಗಿಸ್ಕೋಬೇಕು. ನೋಡಿ, ಎಲೆಗಳೆಲ್ಲ ಫ್ರೆಶ್ ಆಗೇ ಇದೆ. ನಾವು ಯಾವಾಗಲೂ ಫ್ರೆಶ್ ಆಗಿರೋ ಎಲೆ ಹೂಗಳನ್ನ ತೊಗೊಂಡು ಮಾಡಿರೋ ಅಂಥ ಎಣ್ಣೆ ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಎಲ್ಲ ವಸ್ತುಗಳು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ. ಹಾಗಾಗಿ ಫ್ರೆಶ್ ಆಗಿ ಮಾಡ್ಕೋಬೇಕು. ಹಾಗಾಗಿ ಫ್ರೆಶ್ ಆಗಿ ಮಾಡ್ಕೊಳ್ಳಿ ನೀವು ಕೂಡ. ನಾನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಹಾಗಾಗಿ ಅದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಹೇಳ್ತೀನಿ. ಈಗ ದಾಸವಾಳದ ಹೂಗಳಲ್ಲಿ ಕ್ಯಾಲ್ಶಿಯಂ, ರಂಜಕ, ಕಬ್ಬಿಣಾಂಶದಂತಹ ಪೋಷಕಾಂಶ ಜಾಸ್ತಿ ಇರುತ್ತೆ. ಇದು ನಮ್ಮ ಕೂದಲನ್ನು ಪೋಷಣೆ ಮಾಡುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಕೂದಲು ದಪ್ಪ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ. ಹಾಗೆ ದಾಸವಾಳದ ಹೂವಿನಲ್ಲಿರುವಂಥ ಕೂಲಿಂಗ್ ಗುಣಗಳು ಬೇಸಿಗೆಯಲ್ಲಿ ನಮ್ಮ ಕೂದಲಿನ ಬುಡವನ್ನು ತಂಪಾಗಿರಿಸುತ್ತೆ. ಹಾಗೆ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ತಯಾರಿಸಿರುವಂಥ ಎಣ್ಣೆ ತುಂಬಾ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬೇವಿನ ಎಲೆ, ಇದ್ರ ಬಗ್ಗೆ ಹೇಳೋದಾದರೆ ಇದು ನಮ್ಮ ಕೂದಲಲ್ಲಿ ಬುಡದಲ್ಲಿ ಇರುವಂತಹ ಸಣ್ಣ ಸೋಂಕುಗಳನ್ನು ಕೊಲ್ಲುತ್ತೆ. ಹಾಗೆ ಕೂದಲು ಬುಡನ ತುಂಬಾ ಸ್ವಚ್ಛಗೊಳಿಸುತ್ತೆ, ಹಾಗೆ ಬಲಪಡಿಸುತ್ತೆ. ಇದರಿಂದ ನಮ್ಮ ನೆತ್ತಿಯಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ಆಗಿ ಕೂದಲಿನ ಬೇರುಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಕೂದಲಿಗೆ ಹೊಳಪು ಮತ್ತು ಬಲನ ನೀಡುತ್ತೆ. ಇದರಿಂದ ಆರೋಗ್ಯಕರವಾಗಿ ಕೂದಲು ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕರಿಬೇವಿನ ಬಗ್ಗೆ ಹೇಳೋದಾದರೆ ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಬಿ, ಸಿ, ಪ್ರೋಟೀನ್ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ. ಹಾಗೆ ಇದು ನೆತ್ತಿ ಮತ್ತು ಕೂದಲಿನ ಬುಡದಲ್ಲಿ ರಕ್ತದ ಹರಿವಿನ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ. ಹಾಗೆ ಕೋಶಗಳ ಪುನರ್ಜನ್ಮಕ್ಕೂ ಕೂಡ ಕಾರಣವಾಗುತ್ತೆ. ಇದರಿಂದ ಹೊಸ ಕೂದಲು ಹುಟ್ಟಲು ಸಹಾಯ ಆಗುತ್ತೆ. ಹಾಗೆ ಬುಡ ಸದೃಢವಾಗುತ್ತೆ. ಹಾಗೆ ಕೂದಲು ಬೆಳ್ಳಗಾಗೋದನ್ನು ತಡೆಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಈ ಎಣ್ಣೆ ತಯಾರಿಸುವಾಗ ಮೆಹಂದಿ ಪೌಡರ್ನ ಹಾಕಿದ್ರೆ ಕೂದಲಿನ ಬಣ್ಣ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ದಾಸವಾಳದ ಎಲೆಗಳು ಆರೋಗ್ಯಕರ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ. ಹಾಗೆ ಅತಿ ಹೆಚ್ಚು ಪೋಷಕಾಂಶಗಳು ಇದರಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ದಾಸವಾಳದ ಎಲೆಗಳು ಕೂದಲಿನ ಮೇಲೆ ಆಕ್ಸಿಡೇಟಿವ್ ಒತ್ತಡದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ. ಹಾಗೆ ಕೂದಲು ಕಿರುಚೀಲ ಅಂದರೆ ಬಡ್ಸ್ ಅಂತೀವಲ್ಲ, ಅವುಗಳನ್ನು ಬಲಪಡಿಸುತ್ತೆ. ಹಾಗೆ ಕೂದಲು ಬೆಳವಣಿಗೆನ ಜಾಸ್ತಿ ಮಾಡುತ್ತೆ. ಇದರಿಂದ ನಮ್ಮ ಕೂದಲು ದಟ್ಟವಾಗಿ ಸೊಂಪಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಈಗ ಈ ಎಣ್ಣೆ ತಯಾರಿಸೋದಕ್ಕೆ ನಾವು ಈ ಎಲೆಗಳನ್ನ ಸಣ್ಣ ಸಣ್ಣದಾಗಿ ಈ ಥರ ಪೀಸ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆನ ಒಮ್ಮೆಲೆ ಜಾಸ್ತಿ ಮಾಡಿಟ್ಕೊಳ್ಳೋಕೆ ಹೋಗಬೇಡಿ. ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಳ್ಳಿ. ಒಂದು 3 ಸಾರಿ ಅಪ್ಲೈ ಮಾಡಿದ್ರೆ ಸಾಕು, ಖಾಲಿ ಆಗಬೇಕು, ಅಷ್ಟು ಮಾಡಿಟ್ಕೊಳ್ಳಿ. ಆದಷ್ಟು ನಾವು ಫ್ರೆಶ್ ಆಗಿ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ನಾವು ಎಣ್ಣೆನ ನ್ಯಾಚುರಲ್ ಆಗಿ ತಯಾರಿಸ್ತೀವಿ, ಎಲ್ಲ ಹಸಿ ವಸ್ತುಗಳನ್ನ ಹಾಕಿರ್ತೀವಿ. ಎಣ್ಣೆ ಜಾಸ್ತಿ ದಿನ ಇಟ್ಟರೆ ಕೆಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಯಾವುದೇ ಪ್ರಿಸರ್ವೇಟಿವ್ನ ಹಾಕಿರೋದಿಲ್ಲ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು.
ನೋಡಿ ಈ ಥರ ಎಲ್ಲ ಎಲೆಗಳನ್ನ ಪೀಸಾಗಿ ಮಾಡಿ ಇಟ್ಕೊಂಡ ನಂತರ ನಾನು ಇದಕ್ಕೆ ಒಂದು ಮುಖ್ಯವಾದ ಇನ್ನೊಂದು ವಸ್ತುನ ಹಾಕ್ತಾಯಿದ್ದೀನಿ. ಅದು ಯಾವುದಂದರೆ ಈರುಳ್ಳಿಯಲ್ಲಿರುವ ಉರಿಯೂತದ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳು ನಿಮ್ಮ ಕೂದಲನ್ನು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇದು ನೆತ್ತಿಯನ್ನು ಉತ್ತೇಜಿಸುವ ಮೂಲಕ, ರಕ್ತ ಪರಿಚಲನೆ ಸುಧಾರಿಸುವ ಮೂಲಕ ಕೂದಲು ಉದುರುವಿಕೆಯನ್ನು ಕಡಿಮೆ ಮಾಡುತ್ತೆ. ಕೂದಲು ಮತ್ತು ನೆತ್ತಿಯ ಸಮಸ್ಯೆಗಳ ವಿರುದ್ಧ ಹೋರಾಡಲು ಇದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡಿ, ಫಸ್ಟು ಒಂದು ಬಾಣಲಿನ ಇಟ್ಕೊಳ್ಳಿ. ಅದಕ್ಕೆ ನಾನು ನಾರ್ಮಲ್ ಪ್ಯಾರಾಚೂಟ್ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಬೇಕಾದರೆ ಎಳ್ಳೆಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 3 ಬಾರಿ ಹಚ್ಚಿದ್ರೆ ಖಾಲಿ ಆಗಬೇಕು ಅಷ್ಟೇ ಎಣ್ಣೆನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಎಣ್ಣೆ ಹಾಕಿದ ನಂತರ ಅದನ್ನು ಕಾಯೋದಕ್ಕೆ ಬಿಡಬೇಕು. ಎಣ್ಣೆ ಕಾದಿದೆ ಅನ್ನುವಾಗ ನಾವು ಈರುಳ್ಳಿ ಸ್ಲೈಸ್ನ ಹಾಕಬೇಕು. ಈರುಳ್ಳಿಯಲ್ಲಿರುವ ನೀರಿನಂಶ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ತುಂಬಾ ಕ್ರಿಸ್ಪಿ ಆಗುತ್ತೆ. ಅಲ್ಲಿವರೆಗೂ ಈ ಥರ ನಾವು ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ. ಆಗಷ್ಟೇ ಈರುಳ್ಳಿಯಲ್ಲಿ ಏನೇನು ಅಂಶ ಇದೆಯೋ ಅದೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ನೋಡಿ, ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇಷ್ಟಾಗಿದೆ ಅನ್ನೋವಾಗ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಬೇಕು. ಹಾಕಿಬಿಟ್ಟು ನಾವು ಮುಚ್ಚಳನ ಮುಚ್ಚಿಬಿಡ್ಬೇಕಾಗತ್ತೆ. ನೋಡಿ, ಇದೆಲ್ಲನೂ ಚಟಪಟ ಅಂತ ಸಿಡಿಯುತ್ತೆ, ಹಾಗಾಗಿ ಮುಚ್ಚಳನ ಮುಚ್ಚಬೇಕು. ಈಗ ನೋಡಿ, ಚೆನ್ನಾಗಿ ಕುದಿಯುತ್ತೆ. ಇದರ ಅಂಶಗಳನ್ನೆಲ್ಲ ಎಣ್ಣೆಗೆ ಬಿಟ್ಕೊಂಡು ಎಣ್ಣೆ ಕಲರ್ ಚೇಂಜ್ ಆಗುತ್ತೆ. ಈಗ ನಾವು ಇದಕ್ಕೆ ಮೆಹಂದಿ ಪೌಡರ್ನ ಹಾಕಬೇಕು. ಆಮೇಲೆ ಸ್ವಲ್ಪ ಮೆಂತ್ಯ ಕಾಳನ್ನು ಕೂಡ ಹಾಕಿದ್ದೀನಿ ನಾನು. ಮೆಂತ್ಯ ಬೀಜಗಳಲ್ಲಿ ಕಬ್ಬಿಣ ಮತ್ತು ಪ್ರೋಟೀನ್ ಹೇರಳವಾಗಿರುತ್ತೆ. ಇದು ಕೂಡ ನೆತ್ತಿಯನ್ನು ಬಲಪಡಿಸುತ್ತೆ, ಹಾಗೆ ರಕ್ತ ಪರಿಚಲನ ಚೆನ್ನಾಗಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದು ನೆತ್ತಿಯಲ್ಲಿ ಕೂದಲಿನ ಬೇರುಗಳನ್ನು ಬಲಪಡಿಸುತ್ತೆ, ಕೂದಲು ಸಮೃದ್ಧವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೆಲ್ಲ ಹಾಕಿದ್ಮೇಲೆ ನಾವು ಸೋಸ್ಕೋಬೇಕಾಗುತ್ತೆ. ಸೋಸ್ಕೊಂಡಾದ್ಮೇಲೆ ಇನ್ನೊಂದು ಸತಿ ಸೋಸ್ತಾ ಇದ್ದೀನಿ ನೋಡಿ ನಾನು. ನೋಡಿ, ಇಷ್ಟಾದರೆ ಪ್ರೊಸೀಜರ್ ಮುಗಿಯುತ್ತೆ. ಈಗ ನೋಡಿ, ಎಣ್ಣೆ ತೋರಿಸ್ತೀನಿ ನಾನು ಎಷ್ಟು ಥಿಕ್ ಆಗಿದೆ, ಕಲರ್ ಎಷ್ಟು ಡಾರ್ಕ್ ಆಗಿದೆ ಅಂತ. ನೋಡಿ, ಇದು ವೇಸ್ಟ್ ಭಾಗ. ಇದು ನೋಡಿ, ಎಣ್ಣೆ ತಯಾರಾಗಿದೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಥಿಕ್ ಆಗಿದೆ ಅಂತ ನೀವು ನೋಡ್ತಿರ್ಬೋದು. ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ. ಇದು ಒಬ್ಬರಿಗೆ 3 ರಿಂದ 4 ಸತಿ ಹಚ್ಕೋಬೋದು. ನೋಡಿ ಎಷ್ಟು ಥಿಕ್ ಆಗಿದೆ ಅಂತ. ಇದನ್ನು ಕೂದಲಿನ ಬುಡಕ್ಕೆ ಹಚ್ಕೊಂಡು 2 ಗಂಟೆ ಬಿಟ್ಬಿಟ್ಟು ನಾವು ತಲೆ ಸ್ನಾನನ ಮಾಡಬೇಕು. ತಲೆಗೆ ಫಸ್ಟ್ನೇ ದಿನ ಯಾವುದೇ ಶಾಂಪೂನ ಅಪ್ಲೈ ಮಾಡಬಾರ್ದು. 2ನೇ ದಿನ ಮೈಲ್ಡ್ ಶಾಂಪೂನ ಅಪ್ಲೈ ಮಾಡ್ಕೋಬೇಕು. ಅವಾಗಷ್ಟೇ ನಮಗೆ ಈ ಎಣ್ಣೆ ಬೆನಿಫಿಟ್ಸ್ನ ಪಡ್ಕೋಬೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ಎಣ್ಣೆನ ತಯಾರು ಮಾಡಿ ನಿಮ್ಮ ಕೂದಲನ್ನ ಆರೋಗ್ಯಕರವಾಗಿ ಸಮೃದ್ಧವಾಗಿ ಬೆಳೆಸಿ ಅಂತ ಹೇಳ್ತಾ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಭೇಟಿಯಾಗೋಣ ಇನ್ನೊಂದು ವಿಷಯದ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.